ಇನ್ನು ಮಹಾರಾಷ್ಟ್ರದ ಶಿವಸೇನೆ ಶಾಸಕರ ಅನರ್ಹತೆ ಕೇಸ್ ವಿಚಾರವಾಗಿ ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ನಾರ್ವೇಕರ್ ಆದೇಶವನ್ನ ಪ್ರಕಟ ಮಾಡ್ತಾರೆ. ಇದು 34 ಶಿವಸೇನೆ ಶಾಸಕರ ಅನರ್ಹತೆ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಒಂದು ತೀರ್ಪು ಅವರೀಗ ಪ್ರಕಟ ಮಾಡುವಂತದ್ದು. ಯಾವ ಬಣದ ಶಿವಸೇನೆ ಕಾನೂನುಬದ್ಧ ಅನ್ನುವಂಥದ್ದು ಇವತ್ತು ತೀರ್ಪಾಗುತ್ತೆ. ಇದು ಶಿಂದೆ ಬಣದ ಶಿವಸೇನೆ ಇದು ಕಾನೂನುಬದ್ಧನೋ ಅಥವಾ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಇಲ್ಲಿ ಕಾನೂನುಬದ್ಧನ ಅಂತ ಹೇಳಿ. ಬಟ್ ವಿಚಾರ ಅಂತಂದ್ರೆ ಸುಮಾರು 34 ಮಂದಿ ಶಾಸಕರು ಈಗ ಆಲ್ರೆಡಿ ಶಿಂದೆ ಬಣದ ಜೊತೆಗೆ ಗುರುತಿಸಿಕೊಂಡಿರುವಂತಹ ಕಾರಣಕ್ಕಾಗಿ ಬಹುತೇಕ ಇಲ್ಲಿ ಸಮಸ್ಯೆನೆ ಯಾರಿಗೆ, ಉದ್ಧವ್ ಬಣಕ್ಕೆ ಅನ್ನುವಂಥದ್ದು ಕ್ಲಿಯರ್ ಇದೆ. ಬಟ್ ವಿಚಾರ ಅಂತ ಅಂದ್ರೆ ಈ ಎರಡೂ ಬಣವು ಕೂಡ ಈಗ ಸ್ಪೀಕರ್ ಕೊಡುವಂತ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ವಿಚಾರ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ ಈಗ ನಾರ್ವೇಕರ್ ಅವರು ಅಂತ ಅಂದ್ರೆ ಸ್ಪೀಕರ್ ನಿನ್ನೆ ಹೋಗಿ ಶಿಂದೆ ಅವರನ್ನ ಭೇಟಿಯಾಗಿದ್ರು. ಇದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಾಗಿದೆ. ಯಾರು ಉದ್ಧವ್ ಬಣದವರು ಅಂದ್ರೆ ಎರಡೂ ಈ ಬಣಗಳ ವಿಚಾರವಾಗಿ ಕಾನೂನುಬದ್ಧ ಯಾರು ಅನ್ನುವಂಥದ್ದನ್ನ ತೀರ್ಪು ಕೊಡಬೇಕಾದಂಥ ಸ್ಥಾನದಲ್ಲಿರುವಂಥವ್ರು ಸ್ಪೀಕರ್. ಅವರೊಂದು ರೀತಿ ಹಂತಲ್ಲಿ ನ್ಯಾಯಾಧೀಶರು ಇದ್ದಂಗೆ. ಆದರೆ ನ್ಯಾಯಾಧೀಶರೇ ಹೋಗಿ ಇಲ್ಲಿ ಅರ್ಜಿದಾರರ ಹತ್ರ ಹೋಗಿ ಯಾರಾದರೂ ಮಾತುಕತೆ ಮಾಡ್ತಾರಾ ಅಂತಾದ್ರೆ ಮುಖ್ಯಮಂತ್ರಿಗಳ ಬಳಿ ಹೋಗಿ ಯಾರಾದರೂ ಮಾತುಕತೆ ಮಾಡ್ತಾರಾ? ಮುಖ್ಯಮಂತ್ರಿಗಳೇ ಸ್ಪೀಕರ್ ಹತ್ರ ಹೋದ್ರೆ ಓಕೆ, ಸ್ಪೀಕರೇ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಆಮೇಲೆ ಈ ಎರಡೂ ಬಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ವಿಚಾರವಾಗಿ ಇವತ್ತು ತೀರ್ಪು ಬಂದರೂ ಕೂಡ ಮತ್ತೊಂದು ಬಣ ಹೋಗಿ ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತೆ. ಬಟ್ ಈಗ ಸಂಗತಿ ಏನು ಅಂತಂದ್ರೆ ಲೋಕಸಭಾ ಚುನಾವಣೆ ಮುಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಈಗ ಶಿವಸೇನೆಯ ಪಾರ್ಟಿ ಸಿಂಬಲ್ನೊಂದಿಗೆ ಸ್ಪರ್ಧೆ ಮಾಡೋರು ಯಾರು? ಇದು ಈಗಿರುವಂತ ಪ್ರಶ್ನೆ. ಶಿಂದೆ ಬಣ ಸ್ಪರ್ಧೆ ಮಾಡುತ್ತೋ, ಉದ್ಧವ್ ಠಾಕ್ರೆ ಬಣ ಸ್ಪರ್ಧೆ ಮಾಡುತ್ತೋ ಅನ್ನುವಂಥದ್ದು. ಈಗ ಯಾರ ಕೈ ಮೇಲಾಗುತ್ತೆ ಬಹುತೇಕ ಅವರಿಗೆ ಪಕ್ಷದ ಸಿಂಬಲ್ ಕೂಡ ಅಧಿಕೃತವಾಗಿ ಸಿಕ್ಕಂಗಾಗುತ್ತೆ ಅಂತ ವಿಶ್ಲೇಷಣೆಯೂ ಕೂಡ ನಡೀತಾ ಇದೆ. ಮಹಾರಾಷ್ಟ್ರದ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ರೀತಿ ಡಿ ಡೇ. ಯಾಕಂದ್ರೆ ಸ್ಪೀಕರ್ ನಾರ್ವೇಕರ್ ತಮ್ಮ ತೀರ್ಪನ್ನ ಈಗ ಓದ್ತಾ ಇದ್ದಾರೆ. 34 ಶಿವಸೇನೆ ಶಾಸಕರ ಅನರ್ಹತೆಯ ಭವಿಷ್ಯ ಇದೀಗ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ಅಕಸ್ಮಾತ್ ಏನಾದರೂ ಶಿಂದೆ ಬಣದ ವಿರುದ್ಧವಾಗಿ ಇಲ್ಲಿ ತೀರ್ಪೇನಾದ್ರೂ ಬಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಸಂಕಷ್ಟನೇ. ಬಟ್ ಸಮಸ್ಯೆ ಏನಿಲ್ಲ ಈಗ. ಯಾಕಂದ್ರೆ NCPಯ ಒಂದು ಬಣ ಈಗ ಆಲ್ರೆಡಿ ಹೋಗಿ ಸೇರ್ಕೊಂಡಿರುವಂತಹ ಕಾರಣಕ್ಕಾಗಿ, ಸರ್ಕಾರದ ಭಾಗ ಆಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಆದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದು ಬಹಳ ಮುಖ್ಯ ಆಗಿರುತ್ತೆ. On this ground also, petitioner's submission that the constitution of the year 2018 has to be taken into account cannot be accepted. Petitioner's submission that submitted before the speaker, petitioner's submission that into inverted submitted before the speaker would mean into inverted annexed by the petitioner and the respondents in their respective petitions and replies thereto cannot be accepted, as there is a clear provision under the 1986 rule where the leader has to submit